ಹಾವು ಏಣಿ ಆಟ ಇತ್ತು, ಹೇಗಿತ್ತು ಗೆಲುವಿನ? ನಾವು ಏನು ಇರ್ಲಿಲ್ಲ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆದಾಗೆ ಅದಕ್ಕೆ 75,000 ಒಂದೇ ಸತಿ 2,000 ಕೆಳಗೆ ಇಳಿತು. ಅದಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಎಲ್ಲ ಸಾಕ್ತಾ ಇತ್ತು. ಹೆಂಗೋ ಗೆದ್ದಿದ್ದೀವಿ, ಬಹಳ ಖುಷಿ ಆಗ್ತದೆ. ದೇವೇಗೌಡರು ಅಪ್ಪಾಜಿ ಮತ್ತೆ ಕುಮಾರಣ್ಣ ಏನು ನಮ್ಮ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದ ಸೀಟ್ ತಗೊಂಡು ಒಂದು ನಂಬಿಕೆ ನನ್ನ ಮೇಲೆ ಇಟ್ಟಿರ್ತಾರೆ, ಅದನ್ನ ಪೂರೈಸಿದೀವಿ. ಗೆದ್ದು ಅವರ ಒಂದು ಗಿಫ್ಟ್ ಆಗಿ ಕೊಡ್ತಾ ಇದೀವಿ ಅಂತ ನಮಗೆ ಬಹಳ ಖುಷಿ ಆಗ್ತದೆ. ನನ್ಗೊಬ್ಬನಿಗೆ ಅಲ್ಲ, JDS ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮುಖಂಡರಿಗೆ ಎಲ್ಲರಿಗೂ ನನಗೆ ಅಭಿನಂದನೆ ತಿಳಿಸ್ತೀನಿ. ಸರ್, ಕಾಂಗ್ರೆಸ್ ನಲ್ಲಿ ಕೊನೆಯ ಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಸೊ ಇದು ನಿಮಗೆ ಏನಾದ್ರು ವರ್ಕ್ ಆಗಿದೆ ಸರ್? ಯಾವ ರೀತಿ ಕ್ಯಾಂಡಿಡೇಟ್ ಅವ್ರದ್ದು ಏನೇನು ಮಾಡಿದ್ರು ಅದೊಂದು, ಬಟ್ ಕಷ್ಟವಾಗಿ ನಿಷ್ಠೆಯಿಂದ JDS ಪಕ್ಷ ಮತ್ತೆ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಚಿರಋಣಿಯಾಗಿರ್ಬೇಕು. ಫಸ್ಟ್ ಕಾಂಗ್ರೆಸ್ ಪಕ್ಷದ ಅದು ಅವರು ಕ್ಯಾಂಡಿಡೇಟ್ ಚೇಂಜ್ ಮಾಡೋದು ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ರೀಸನ್ಸ್. ಬಟ್ ನಾವು ನಿಷ್ಠೆಯಾಗಿ ಕೆಲಸ ಮಾಡಿದೀವಲ್ಲ, ಅದಕ್ಕೆ ನಾವು ಗೆದ್ದು ಬಂದಿದೀವಿ ಅಂತ. ಕೋಲಾರಕ್ಕೆ ಏನೇನು ಪ್ಲಾನ್ ಇದೆ ನೆಕ್ಸ್ಟ್ ಸರ್? ಒಂದು ನೀರಾವರಿ ಯೋಜನೆಗಳು ಏನು, ನಾವು ನಾನಾದ್ರೂ ಆಗ್ಲಿ, ನಮ್ಮ MLAಗಳಾದ್ರೂ ಆಗ್ಲಿ, JDS ಪಕ್ಷದ 3 MLAಗಳಿದ್ದಾರೆ ಮತ್ತೆ MLCಗಳಿದ್ದಾರೆ. ನೀರಾವರಿ ಯೋಜನೆಗಳು ಒಂದು ಏನು ಮಾಡಬೇಕು ಅಂದ್ಕೊಂಡಿದೀವೋ ಅದ್ರ ಜೊತೆ ಉದ್ಯೋಗ ಸೃಷ್ಟಿ ಮಾಡಬೇಕು. ಇವೆರಡೂ ಹಾದಿಯಲ್ಲಿ ನಾವು ಕೆಲಸ ಮಾಡೋಕ್ಕೆ ಒಂದು ಯೋಜನೆ ಮಾಡಿದೀವಿ ಆಲ್ರೆಡಿ. ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.